ಅದೇ ಒಂದು ನಿಮಿಷ ಹೇಳ್ಬಿಡ್ತೀನಿ ಸರ್. ಅದಾದಮೇಲೆ ತಾವು ಕೇಳಿ, ನಾವು ಯಾವ ಪ್ರಶ್ನೆಗಳಿಗೆ ಹೊತ್ತು ನಾವು ಇದು ಹೋಗಿಲ್ಲ. ಅದಾದಮೇಲೆ ಹೌದು ಇದು ಸರಿ ಇದೆ ಅಂದ್ಬಿಟ್ಟು ಆರ್ಡರ್ ಇಶ್ಯೂ ಮಾಡಿದ್ರು. ನಾನು ಕೊಟ್ಟಿದ್ದು ಅಕ್ಟೋಬರ್ 4ನೇ ತಾರೀಕು ಏನೋ ಕೊಟ್ಟೆ. ಒಂದು ವಾರ ಆದಮೇಲೆ ಬೆಂಗಳೂರಿನಲ್ಲಿ ಇವರು ಪಥಸಂಚಲನ ಮಾಡ್ತಾರೆ. 100 ಕಡೆಯಿಂದ ಪಥಸಂಚಲನ ಮಾಡ್ತಾರೆ. ಯಾರಿಗೂ ಪರ್ಮಿಷನ್ ಕೇಳಿಲ್ಲ. ಬರೇ ಲೋಕಲ್ ಸ್ಟೇಷನ್ನಿಗೆ ಹೋಗಿ ಮಾಹಿತಿಗಾಗಿ ಅಂತ ಕೊಟ್ಟಿದ್ದಾರೆ ಅಂತ. ಬೆಂಗಳೂರಿನಲ್ಲಿ ತಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಒಂದು ಹೈಕೋರ್ಟ್ ಆರ್ಡರ್ ಇದೆ. ಯಾರೂ ಕೂಡ ಸಾರ್ವಜನಿಕ ರಸ್ತೆಗಳಲ್ಲಿ ಯಾವುದೇ ರೀತಿಯಾದಂಥ ಆಚರಣೆ ಆಗಿರ್ಬೋದು, ಪ್ರೊಟೆಸ್ಟ್ ಇರ್ಬೋದು, ಮಾಡಲಿಕ್ಕೆ ಆಗೋದಿಲ್ಲ. ಅದಕ್ಕೆ ತಾನೇ ಫ್ರೀಡಮ್ ಪಾರ್ಕ್ನಲ್ಲಿ ಒಂದು ನಿಗದಿತ ಸ್ಥಳವನ್ನು ಕೊಟ್ಟಿದ್ದು. ನಾವು ಮೊನ್ನೆ ಆಳಂದ್ ಓಟ್ ಚೋರಿ ಬಗ್ಗೆ ನಾವು ಕೂಡ ಮಾರ್ಚ್ ಮಾಡಬೇಕು ಅಂದಾಗ ನಮ್ಮ ಪೊಲೀಸ್ ಕಮಿಷನರ್ ಅವ್ರು ಪರ್ಮಿಷನ್ ಕೊಟ್ಟಿಲ್ಲ. ಕೋರ್ಟ್ ಆದೇಶ ಇದೆ ಅಂತ ನಾವು ಸರ್ಕಾರದಲ್ಲಿದ್ದು ನಾವು ಪಾಲನೆ ಮಾಡಿದ್ದೀವಿ. ನಾವು ಹೋಗಿ ಫ್ರೀಡಮ್ ಪಾರ್ಕ್ನಲ್ಲಿ ರಾಹುಲ್ ಗಾಂಧಿ ಅವರು ಬಂದಾಗ ನಾವು ಪ್ರೊಟೆಸ್ಟ್ ಮಾಡಿದ್ದೀವಿ. ವಿ ಡಿಡ್ ನಾಟ್ ಗೋ ಆನ್ ದ ಸ್ಟ್ರೀಟ್ಸ್. ಇವ್ರು ಹೆಂಗೆ ಬಂದರು ಅಂತ ನಾನು ಕೇಳಿಲ್ಲ. ನಾಗರಿಕರು ಪ್ರಶ್ನೆ ಮಾಡೋಕ್ಕೆ ಪ್ರಾರಂಭ ಮಾಡಿದ್ರು, ಮಾಧ್ಯಮದಲ್ಲಿ ಕೇಳೋಕ್ಕೆ ಪ್ರಾರಂಭ ಮಾಡಿದ್ರು, ಪತ್ರ ಬರೆದ್ರು ಸಿವಿಲ್ ಸೊಸೈಟಿ ಗ್ರೂಪ್ಸು. ನಮಗೆ ನಾವು ಏನಾದರೂ ಪ್ರತಿಭಟನೆ ಮಾಡಬೇಕು ಅಂದರೆ ಅಂಗನವಾಡಿದವ್ರು ಇರ್ಬೋದು, ಹೆಲ್ತ್ ಆಫೀಸರ್ಸ್ ಇರ್ಬೋದು, ಪಿ ಡಿ ಒಗಳಿರ್ಬೋದು, ಅಥವಾ ನಾವು ಸಿವಿಲ್ ಸೊಸೈಟಿದವ್ರು ಇರ್ಬೋದು, ನಮಗೆ ಪರ್ಮಿಷನ್ ಕೊಟ್ಟಿಲ್ಲ. ಇವ್ರಿಗೆ ಹೆಂಗೆ ಕೊಡ್ತೀರಾ? ಇದು ಹೈಕೋರ್ಟ್ ಉಲ್ಲಂಘನೆ ಅಲ್ಲ ಅಂತ. ಅದಾದಮೇಲೆ ಮಾನ್ಯ ಮುಖ್ಯಮಂತ್ರಿಗಳು ಹೌದು ಇದು ಸರಿ ಇದೆ, ಇದು ಹೇಗಾಯಿತು ಅಂತ ಕೇಳಿದಾಗ ಇಲ್ಲ ಸರ್ ಹಿಂಗಿದೆ ಮಾಡ್ಕೊಂಡು ಬಂದಿದ್ದಾರೆ. ಅವ್ರು ಮಾಡ್ಕೊಂಡು ಬಂದಿದ್ದಾರೆ ಅಂತ ಮುಂದುವರಿಸ್ಬೇಕಂತೇನಿದೆ. ಆಮೇಲೆ ಪರ್ಮಿಷನ್ನೂ ಅಲ್ಲ, ಮಾಹಿತಿಗಾಗಿ ಅಂತ ಕೇಳೋದು ಅದೇನು ಪದ್ಧತಿ? ಅಂದರೆ ನಾನು ನಮ್ಮ ಲೋಕಲ್ ಸ್ಟೇಷನಿಗೆ ಹೋಗ್ಬಿಟ್ಟು ನಾವು ಒಂದು 5,000 ಜನ, ಒಂದು 500 ಜನ ನಾವು ಮೆರವಣಿಗೆ ಮಾಡ್ತಾಯಿದ್ದೀವಿ, ಇದು ನಿಮ್ಮ ಮಾಹಿತಿಗಾಗಿ ಅಂತ ಹೇಳಬೇಕಾ, ಏನು ಅನುಮತಿಗಾಗಿ ಅಂತ ಕೇಳಬೇಕಾ? ನೀವು ನಿಮ್ಮ ಮನೆ ಫಂಕ್ಷನ್ಗಳು ಮಾಡಬೇಕಾದ್ರೆ ಮನೇಲಿ ನಾಮಕರಣ ಇರ್ತದೆ, ಕುಬ್ಸ ಕಾರ್ಯಕ್ರಮ ಇರ್ತದೆ, ಬೇರೆ ಮದುವೆ ಇರ್ತದೆ. ಅವಾಗ ನೀವು ಏನು ಹೊರಗಡೆ ನೀವು ಇದು ಹಾಕ್ತೀರಲ್ಲ, ಪಂಡಾಲ್ ಹಾಕ್ತೀರ, ಊಟಕ್ಕೆ ರೋಡ್ ಬ್ಲಾಕ್ ಮಾಡ್ತೀರಾ, ಲೋಕಲ್ ಪರ್ಮಿಷನ್ ತೊಗೋತೀರಾ? ಇಲ್ಲ. ನಿಮ್ಗೆ ಅನ್ವಯಿಸೋ ಕಾನೂನು ಅವ್ರಿಗೆ ಯಾಕೆ ಅನ್ವಯಿಸ್ತಾ ಇಲ್ಲ? ಸೊ ಅದಕ್ಕೆ ಇದು ಏನಿದೆ ಗೌರ್ಮೆಂಟ್ ಆರ್ಡರ್ನ ವಿಸ್ತರಣೆ ಮಾಡೋದು. ಈಗ ಅಷ್ಟರಲ್ಲಿ ಇದನ್ನು ನಾವು ಪತ್ರ ಬರೆದಿದ್ದೀನಿ ಅಂದ್ಬಿಟ್ಟು ಇವರೆಲ್ಲರೂ ಸೇರಿ ಮೈಮೇಲೆ ಬಿದ್ದರು. ಹೆಂಗೆ ನಿರ್ಬಂಧ ಮಾಡ್ತೀವಿ, ನಾವು ನೋಡ್ತೀವಿ, ಅದು ಮಾಡ್ತೀವಿ, ಇದು ಮಾಡ್ತೀವಿ ಅಂತ ನಾನು ಎಲ್ಲನೂ ನನ್ನ ಪತ್ರದಲ್ಲಿ RSS ಬ್ಯಾನ್ ಮಾಡಬೇಕು ಅಂತ ಹೇಳಿದ್ದೀನ. ಇಟ್ ಈಸ್ ನಾಟ್ ಇವನ್ ಅ ರೆಕಗ್ನೈಸ್ಡ್ ಬಾಡಿ. ಅವ್ರು ರಿಜಿಸ್ಟರ್ಡೇ ಇಲ್ಲ. ವಾಟ್ ಇಸ್ ದ ಕ್ವೆಶ್ಚನ್ ಆಫ್ ಬ್ಯಾನಿಂಗ್ ಆ್ಯನ್ ಅನ್ರಿಜಿಸ್ಟರ್ಡ್ ಬಾಡಿ? ಈಗ ಅವರು ಎಲ್ಲರೂ ಹೆಂಗೆ ಮಾಡ್ತೀವಿ, ನಾನು ನೋಡ್ತೀವಿ, ಅದು ಇದು ಮಾಡ್ತೀವಿ ಅಂತ ಪ್ರಚೋದನಕಾರಿ ಅದಕ್ಕೆ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಯಾರು? BJP ಅವರು. BJPಗೆ RSSಗೆ ಏನು ಸಂಬಂಧ ರೀ? RSS ಅವ್ರು ಏನು ಹೇಳ್ತಾರೆ? ವಿ ಆರ್ ಅ ಅಪೊಲಿಟಿಕಲ್ ಆರ್ಗನೈಸೇಷನ್. ಕರೆಕ್ಟಾ? ಸೋಷಲ್ಲು, ಕಲ್ಚರು, ದೇಶಭಕ್ತಿ, ದೇಶ ಅಷ್ಟೇ ಮಾತಾಡ್ತೀವಿ ಹೊರತು ನಾವು ರಾಜಕೀಯದಲ್ಲಿ ಇಲ್ಲ ಅಂತ ಸ್ಟೇಟ್ಮೆಂಟ್ ಕೊಡ್ತಾರೆ. ಆದರೆ ಮಾತಾಡಿದ್ದೆಲ್ಲ BJP ಅವರೇ. ಅವರು ಮೈಮೇಲೆ ಬಿದ್ದು ನಮಗೆ ಪ್ರಚೋದನೆ ನೀಡಿ ಎಲ್ಲ ನಾನು ಹೇಳ್ದಂಗೆ ಸಾವಿರಾರು ಫೋನ್ ಕಾಲ್ ದಿನ ಇಡೀ ಇಂಡಿಯಾದಿಂದ, ವಿಶ್ವದಿಂದ ಜೀವ ಬೆದರಿಕೆ. ನಾನು ಸುಮ್ಮನೆ ಆಯ್ತಪ್ಪ ಇದು ಒಂದು ಫೇಸ್ ಇರ್ತಾವಲ್ಲ, ನಿಮಗೂ ಗೊತ್ತಿದೆ ರಾಜಕೀಯದಲ್ಲಿದ್ದಾಗ ಇವೆಲ್ಲ ಸಹಜ ಅಂದ್ಬಿಟ್ಟು ಸುಮ್ಮನಿಟ್ವಿ. ಏನು ಕಂಟಿನ್ಯೂಸು. ಅದಕ್ಕೆ ನಾನೇನು ಮಾಡಿದೆ, ಹಿಂಗೆ ಬರ್ತಾಯಿದೆ ಅಂತ ಹೇಳಿಕೆ ಕೊಟ್ಟೆ. ಆವಾಗ ನಿಮ್ಮ ವಿರೋಧ ಪಕ್ಷದ ನಾಯಕರೆಲ್ಲರೂ ಇದೆಲ್ಲ ಪಬ್ಲಿಸಿಟಿ ಸ್ಟಂಟಿಗೆ ಮಾಡ್ತಾಯಿದ್ದಾರೆ, ಪ್ರಚಾರಕ್ಕೆ ಮಾಡ್ತಾಯಿದ್ದಾರೆ. ಈಗ ಪ್ರಚಾರಕ್ಕೆ ಅಗತ್ಯ ಏನಿದೆ ರೀ? ನನಗೆ ಐ ಆಮ್ ಅ ಮಿನಿಸ್ಟರ್. ನನ್ನ ಕೆಲಸದಿಂದ ಪ್ರಚಾರ ತೊಗೊತೀನಿ, ಪ್ರಗತಿಪರವಾದಂಥ ಹೇಳಿಕೆಯಿಂದ ಪ್ರಚಾರ ತೊಗೋತೀನಿ. ಏನು RSS ಬೇಕಾ ನನಗೆ ಪ್ರಚಾರ ಮಾಡಲಿಕ್ಕೆ? ಇವರಿಂದ ನಾನು MLA ಆಗಿರೋದು ನಾನು 3-4 ಸರಿ. ಆಯ್ತು ಅಂದ್ಬಿಟ್ಟು ಇವ್ರ ಸಂಸ್ಕೃತಿ ಏನಿದೆ ತೋರಿಸೋಣ ಅಂದ್ಬಿಟ್ಟು ನಾನು ತೋರಿಸಿದೆ.